ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವು ಪಾಸ್ತಾ ಮಾಡಿದ್ವಿ. ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಬಂದಿದೆ. ಯಾರ್ಯಾರು ನೋಡಿಲ್ಲ ಇನ್ನೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇವತ್ತಿನ ವಿಡಿಯೋದಲ್ಲಿ ನಾವು ವೆಜ್ ಫ್ರೈಡ್ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ನೋಡೋಣ ಬನ್ನಿ. ಈಗ ನಾನು ಫ್ರೈಡ್ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೆ ಅಕ್ಕಿ ಮತ್ತು ಇಲ್ಲಿ ಕ್ಯಾರೆಟ್ ಮತ್ತು ಬೀನ್ಸ ಸ್ವಲ್ಪ ಚಿಕ್ಕದಾಗಿ ಹೆಚ್ಕೊಂಡು ಇದ್ರ ಜೊತೆನೆ ಬೇಯಕ್ಕೆ ಇಡ್ತಾ ಇದ್ದೀನಿ. ಇವಾಗ ಒಂದೆರಡು ವಿಷಲ್ ಕೂಗ್ಸೋಣ ಸಾಕು. ಈಗ ಒಗ್ಗರಣೆಗೆ ಏನೇನು ಬೇಕು ಅಂದರೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು ಮತ್ತು ಇದೊಂದು ಸ್ವಲ್ಪ ಗರಂ ಮಸಾಲ. ನಾವು ವಿನೆಗರ್ ಎಲ್ಲ ಏನು ಅಷ್ಟು ಯೂಸ್ ಮಾಡಲ್ಲ, ಅದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ನಿಂಬೆಹಣ್ಣು. ಒಗ್ಗರಣೆಗೆ ಒಂದು ಸ್ವಲ್ಪ ಈರುಳ್ಳಿ, ನೆಕ್ಸ್ಟು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ, ಒಂದು 4 ಸಾಕು. ಇದು ಕೊತ್ತಂಬರಿ ಸೊಪ್ಪು, ಇದು ಲಾಸ್ಟಿಗೆ. ಇದು ಶುಂಠಿ ಮತ್ತು ಬೆಳ್ಳುಳ್ಳಿ, ಇದನ್ನ ನಾವು ಹಂಗೆ ಪೇಸ್ಟ್ ಹಾಕ್ತಿಲ್ಲ, ಇದನ್ನ ಹಂಗೆ ಕಟ್ ಮಾಡಿಬಿಟ್ಟು ಹಂಗೆ ಒಂದು ಸ್ವಲ್ಪ ಜಜ್ಜಿಬಿಟ್ಟು ಇಟ್ಕೊಂಡಿದ್ದೀವಿ. ಈಗ ಫಸ್ಟ್ ಒಂದು ಬಾಣಲಿ ಇಟ್ಕೊಳ್ಳೋಣ. ಇದೊಂದು ಸ್ವಲ್ಪ ಎಣ್ಣೆ ಹಾಕೋಣ. ಈಗ ಒಗ್ಗರಣೆಗೆ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ, ಕರ್ಬೇವಿನ ಸೊಪ್ಪು, ನೆಕ್ಸ್ಟು ಹಸಿಮೆಣಸಿನಕಾಯಿ, ನೆಕ್ಸ್ಟು ಈರುಳ್ಳಿ, ನೆಕ್ಸ್ಟು ಕ್ಯಾಪ್ಸಿಕಮ್ ಹಾಕ್ತಿದ್ದೀವಿ. ನೆಕ್ಸ್ಟು ಸಣ್ಣದಾಗಿ ಹೆಚ್ಕೊಂಡು ಹಂಗೆ ಸ್ವಲ್ಪ ಜಜ್ಕೊಂಡಿದ್ದೀನಿ. ಶುಂಠಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಹಾಕೋಣ. ಅನ್ನ ಬೆಂದಿದೆ. ಅನ್ನ ಮತ್ತು ಇದರೊಳಗಡೆ ಕ್ಯಾರೆಟ್ ಮತ್ತು ಬೀನ್ಸ್ ಹಾಕಿದ್ವಲ್ಲ, ಅದು ಬೆಂದಿದೆ ನೋಡಿ. ಇದೆಲ್ಲ ಇಷ್ಟು ಫ್ರೈ ಆಗಿದೆ. ಇವಾಗ ನಾವು ಬೇಯಿಸ್ಕೊಂಡಿದೀವಲ್ಲ, ಮಾಡ್ಕೊಂಡಿದೀವಲ್ಲ ಅನ್ನ ಮತ್ತು ಬೀನ್ಸು, ಕ್ಯಾರೆಟ್ ಎಲ್ಲ, ಅದನ್ನ ಹಾಕೋಣ ಇದಕ್ಕೆ. ಈಗ ಗರಂ ಮಸಾಲ ಹಾಕೋಣ, ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನಾವು ಈಗ ಸೋಯಾ ಸಾಸ್ ಬದಲಿಗೆ ಹುಣಸೆ ಹಣ್ಣಿಂದು ರಸ ಹಾಕ್ತಾ ಇದೀವಿ. ಇದನ್ನೆಲ್ಲ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಖಾರದ ಪುಡಿ ಬೇಕಾದರೆ ಹಾಕೋಬಹುದು. ನಾವಿಲ್ಲಿ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರದ ಪುಡಿ ಏನು ಯೂಸ್ ಮಾಡಿಲ್ಲ ನಾವು. ಇದು ಬ್ಯಾಚುಲರ್ಸ್ಗೆ ಎಲ್ಲರಿಗೂ ಬೇಗ ರೆಡಿ ಆಗ್ಬಿಡುತ್ತೆ. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ನಿಂಬೆ ರಸ, ಈಗ ಹೆಚ್ಚಿಟ್ಕೊಂಡಿರೋದು ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ. ನೋಡಿ, ಈಗ ರೆಡಿಯಾಗಿದೆ ರುಚಿಯಾದ ಇನ್ಸ್ಟ್ಯಾಂಟ್ ಫ್ರೈಡ್ ರೈಸ್. ಬೇಗ ಮಾಡ್ಕೋಬೋದು ಇದನ್ನ.